33 ದಿನಗಳು ಕಳೆದರೂ ಕೂಡ ನಿಂತಿಲ್ಲ ಮಹಾಯುದ್ಧ. ಅಮೆರಿಕ ವಿರುದ್ಧ ತಿರುಗಿ ಬಿದ್ದ ಇರಾನ್, ಭೀಕರ ದಾಳಿ. ಅಮೆರಿಕ ಸೈನಿಕರನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ. ಸುಮಾರು 33 ದಿನಗಳು ಕಳೆದರೂ ಕೂಡ ಇನ್ನು ಅಮೆರಿಕ, ಇಸ್ರೇಲ್, ಇರಾನ್ ದೇಶಗಳ ನಡುವಿನ ಭೀಕರ ಸಂಘರ್ಷ ಮುಂದುವರೆದಿದೆ. ಭೀಕರ ದಾಳಿಗೆ ಇರಾನ್ ತತ್ತರಿಸೋಗಿದ್ದು, ಸಾವಿರಾರು ಮಂದಿ ಅಮಾಯಕ ಜೀವಗಳು ಬಲಿಯಾಗಿದ್ರು. ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗೆ ಇದೀಗ ಇರಾನ್ ತಿರುಗಿ ಬಿದ್ದಿದ್ದು, ಅಮೆರಿಕ ರಾಯಭಾರಿ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ, ಇದೀಗ ಅಮೆರಿಕ ಸೈನಿಕರನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಿದೆ. ಅಮೆರಿಕ ಮೇಲೆ ಇರಾನ್ ಮತ್ತೆ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇರಾಕ್ನಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮುಂದುವರೆಸಿದ್ದು, ಅಬುಧಾಬಿಯ ಖಲೀಫಾ ಆರ್ಥಿಕ ವಲಯವನ್ನ ಟಾರ್ಗೆಟ್ ಮಾಡಿ ಇರಾನ್ ಸರಣಿ ಮಿಸೈಲ್ ದಾಳಿಯನ್ನ ನಡೆಸಿದೆ. ಆರ್ಥಿಕ ವಲಯಕ್ಕೆ ಅಪ್ಪಳಿಸಿ ಮಿಸೈಲ್ ಸ್ಫೋಟಗೊಂಡಿದೆ. ಮಿಸೈಲ್ ಅಪ್ಪಳಿಸಿರುವುದರಿಂದ ಹಲವು ಕಾರ್ಗಳಿಗೆ ಹಾನಿಯಾಗಿದೆ. ಇರಾನ್ ಮಿಸೈಲ್ ದಾಳಿ ಮಾಡ್ತಾ ಇದ್ದಂತೆ ಸೈರನ್ ಮುಳುಗಿದ್ದು, ಜನರು ಎಚ್ಚರದಿಂದಿರುವಂತೆ ಸೂಚನೆಯನ್ನ ನೀಡಲಾಯಿತು. ಇತ್ತ ಇಸ್ರೇಲ್ನ ಹೈಫಾ ಹಾಗೂ ಟೇಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ಮುಂದುವರೆಸಿದ್ದು, ಮತ್ತಷ್ಟು ಮಿಸೈಲ್ ದಾಳಿಯನ್ನ ನಡೆಸಲಿದೆ ಎಂದು ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಇನ್ನು ಸರಣಿ ಮಿಸೈಲ್ ದಾಳಿ ಮಾಡಿದ ಬಳಿಕ ಮುಂದಿನ 48 ಗಂಟೆಗಳಲ್ಲಿ ಅಮೆರಿಕನರ ಮೇಲೆ ದಾಳಿ ನಡೆಸಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದೆ. ಅಲ್ಲದೆ ಇರಾನ್ ಬೆಂಬಲಿತ ಗುಂಪಿನಿಂದ ದಾಳಿಯಾಗಿದೆ ಎಂದು ಬಹಿರಂಗವಾಗಿ ತಿಳಿಸಿದೆ. ಇನ್ನು ಇರಾನ್ ನಡೆಸಿದ ದಾಳಿಯಲ್ಲಿ ಸುಮಾರು 232 ಮಂದಿ ಇಸ್ರೇಲ್ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಇರಾನ್ ಯುದ್ಧದಿಂದ ಇಸ್ರೇಲ್ ತತ್ತರಿಸಿ ಹೋಗಿದ್ದು, 2 ದಿನದ ಹಿಂದೆಯಷ್ಟೇ ಯುದ್ಧವನ್ನ ಬೇಗ ಅಂತ್ಯಗೊಳಿಸುತ್ತೇವೆ ಎಂದು ಹೇಳಿದ್ದ ಟ್ರಂಪ್ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ಮುಂದುವರಿಯಲಿದೆ, ನಾವು ಗುರಿಯನ್ನ ಈಡೇರಿಸುವವರೆಗೂ ನಾವು ಯುದ್ಧವನ್ನ ಮುಂದುವರಿಸುತ್ತೇವೆ ಎಂದು ಟ್ರಂಪ್ ತಿಳಿಸಿದ್ದಾರೆ. ಅಲ್ಲದೆ ನ್ಯಾಟೋ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ. ನ್ಯಾಟೋ ಬಡ ಮಿತ್ರ ಹಾಗೂ ಕಾಗದದ ಹುಲಿ ಎಂದು ಅಪಹಾಸ್ಯವನ್ನ ಮಾಡಿದ್ದು, ದೊಡ್ಡ ಬಿಕ್ಕಟ್ಟು ಎದುರಾದ್ರೆ ನ್ಯಾಟೋ ಸಹಾಯಕ್ಕೆ ಬರಲ್ಲ, ನ್ಯಾಟೋ ನಮ್ಮನ್ನ ಕೆಟ್ಟದಾಗಿ ನಡೆಸಿಕೊಂಡಿದೆ ಎಂದು ಟ್ರಂಪ್ ಕುಟುಕಿದ್ದಾರೆ. And we are going to finish the job, and we're going to finish it very fast. We're getting very close. I want to thank our allies in the Middle East, Israel, Saudi Arabia, Qatar, the UAE, Kuwait, and Bahrain. They've been great, and we will not let them get hurt or fail in any way, shape. ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಇರಾನ್ ತಿರುಗಿ ಬಿದ್ದಿದ್ದು, ಭೀಕರ ಮಿಸೈಲ್ ದಾಳಿಯನ್ನ ಮುಂದುವರೆಸಿದೆ. ಈ ಭೀಕರ ಸಂಘರ್ಷಕ್ಕೆ ಟ್ರಂಪ್ ಮೂಲ ಕಾರಣ ಎಂದು ಅಮೆರಿಕದ ಜನರು ಟ್ರಂಪ್ ವಿರುದ್ಧ ಬೀದಿಗಿಳಿದು ಆಕ್ರೋಶವನ್ನ ಕೂಡ ಹೊರಹಾಕ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಭೀಕರ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.